ಸಿಟಿ ಜನರು ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಡೇಂಜರ್ ಸಿಟಿ ಆಗ್ತಾ ಇದೆಯಾ ನಮ್ಮ ಬೆಂಗಳೂರು? ದಿನೇ ದಿನೇ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇರೋದು ಯಾಕೆ? ಮತ್ತೊಂದು ದೆಹಲಿ ಆಗ್ತಾ ಇದೆಯಾ ರಾಜ್ಯ ರಾಜಧಾನಿ? ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ವಾಯು ಮಾಲಿನ್ಯದ ಗುಣಮಟ್ಟ. ಸಾರ್ವಜನಿಕರು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಸೂಚಿಸ್ತಾ ಇದ್ದಾರೆ ತಜ್ಞರು. ಬೆಂಗಳೂರಿನ ಗಾಳಿಯ ಗುಣಮಟ್ಟ 170 ತಲುಪಿದೆ. ಡಿಸೆಂಬರ್ ತಿಂಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಸ್ವಲ್ಪ ಸುಧಾರಣೆಯನ್ನ ಕಂಡಿದೆ. ಕಳೆದ ತಿಂಗಳಲ್ಲಿ ಒಮ್ಮೆ 200ರ ಗಡಿ ದಾಟಿದಂತಹ ಏರ್ ಕ್ವಾಲಿಟಿ ಆತಂಕವನ್ನ ಮೂಡಿಸ್ತಾ ಇದೆ. ವಾಯು ಮಾಲಿನ್ಯದ ಗುಣಮಟ್ಟ ಸಿಲ್ಕ್ ಬೋರ್ಡ್, ವೈಟ್ ಫೀಲ್ಡ್ ಸೇರಿ ಹಲವು ಕಡೆ ಹೆಚ್ಚು ಮಾಲಿನ್ಯ. ನೋಡಿ, ಈಗಲೂ ಕೂಡ ಸ್ವಲ್ಪ ಆತಂಕಕಾರಿ ಹಂತದಲ್ಲೇ ಇದೆ ಏರ್ ಕ್ವಾಲಿಟಿ. ನೋಡಿ, ಇಂದಿನ ಗುಣಮಟ್ಟವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ನಿಜಕ್ಕೂ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಡಿಸೆಂಬರ್ನಲ್ಲಿ 200ರ ಮಟ್ಟವನ್ನ ತಲುಪಿದ್ದು ಇವತ್ತು 170 ಇದೆ. ಸೊ ಹಾಗಾಗಿ ಬೆಂಗಳೂರಿಗರು ಎಚ್ಚೆತ್ತುಕೊಳ್ಳಬೇಕಾದಂತಹ ಸಂದರ್ಭ ಸನಿಹ ಆಗ್ತಾ ಇದೆ. ಹಾಗಿದ್ರೆ ನಮ್ಮ ಬೆಂಗಳೂರಿನಲ್ಲಿ ವಾಯು ಗುಣಮಟ್ಟ ಎಷ್ಟಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ 170 ಇದೆ. ಮಂಗಳೂರಲ್ಲಿ 167 ಇದೆ, ಮೈಸೂರು 89, ಬೆಳಗಾವಿ 128, ಕಲಬುರಗಿ 68. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಮತ್ತೊಂದು ದೆಹಲಿ ಆಗ್ತಾ ಇದೆಯಾ ನಮ್ಮ ಬೆಂಗಳೂರು ಅಂತ ಹೇಳಿ? ಯಾಕೆಂದ್ರೆ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಆದ್ರೆ ಈಗ ಬೆಂಗಳೂರಿನ ಪರಿಸ್ಥಿತಿ ಕೂಡ ಹಾಗೆ ಆಗ್ತಾ ಇದೆ ಅಲ್ವಾ? ರಮ್ಯಾ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರಮುಖ ನಗರಗಳ ಪರಿಸ್ಥಿತಿನೂ ಕೂಡ ಅದೇ ತರ ಆಗ್ತಾ ಇದೆ. ಸಾಮಾನ್ಯವಾಗಿ 50ರಿಂದ 100 ಇಂಡೆಕ್ಸ್, ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ರೆ ಅದು ಒಬ್ಬ ಮನುಷ್ಯ ಜೀವನವನ್ನ ಮಾಡ್ಲಿಕ್ಕೆ ಉತ್ತಮವಾದಂತಹ ಒಂದು ಗಾಳಿ. ಆದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳನ್ನ, ಮಂಗಳೂರು, ಮೈಸೂರು, ಶಿವಮೊಗ್ಗ, ವಿಜಯಪುರ, ಇವೆಲ್ಲ ಭಾಗದಲ್ಲೂ ನಾವು ನೋಡ್ತಾ ಹೋಗೋದಾದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ವಾಯು ಗುಣಮಟ್ಟ ಏನಿದೆ ಅದು 100ರ ಗಡಿಯನ್ನ, ಅಂದ್ರೆ 150ರ ಗಡಿಯನ್ನ ದಾಟಿರುವಂತದ್ದು. ತಜ್ಞರು ಹೇಳ್ತಾ ಇರುವಂತದ್ದು ಈಗ ನೀವು ಎಚ್ಚೆತ್ಕೊಳ್ಬೇಕು, ಇಲ್ಲ ಅಂತಂದ್ರೆ ದೆಹಲಿಗೆ ಬಂದಂತಹ ಪರಿಸ್ಥಿತಿ ಬೆಂಗಳೂರು ಇಡೀ ರಾಜ್ಯಕ್ಕೆ ಬಂದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂತಹ ಒಂದು ಆತಂಕದ ವಿಚಾರವನ್ನ ಹೇಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಪೊಲ್ಯೂಷನ್ ಪ್ರಮಾಣ ಹೆಚ್ಚಾಗ್ತಾ ಇದೆ, ಅನೇಕ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಸಮಸ್ಯೆ ಈ ಒಂದು ಏರ್ ಕ್ವಾಲಿಟಿ ಉತ್ತಮವಾಗಿರ್ಲಿಲ್ಲ ಅಂತಂದ್ರೆ ಆ ರೀತಿಯಾದಂತಹ ಒಂದು ಆರೋಗ್ಯದ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಪ್ರಮಾಣ ಕಡಿಮೆ ಆಗಿದೆ, ಆದ್ರೆ ಪೊಲ್ಯೂಷನ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಟ್ಟಡಗಳ ಕಾಮಗಾರಿ ಆಗಿರ್ಬೋದು, ಅಥವಾ ಧೂಳಿನ ಪ್ರಮಾಣ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಗಳ ಬರ್ತಾ ಇರುವಂತಹ ಹೊಗೆ, ಇವೆಲ್ಲದ್ರಿಂದನೂ ಕೂಡ ವಾಯು ಮಾಲಿನ್ಯ, ವಾಯು ಗುಣಮಟ್ಟ ಕೊರತೆ ಆಗ್ತಾ ಇದೆ. ಉತ್ತಮವಾದಂತಹ ಗಾಳಿ ಸಿಗ್ತಾ ಇಲ್ಲ. ಸೊ ಈಗ ಎಚ್ಚೆತ್ಕೊಂಡು ಬೇಕಾದಂತಹ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಮುಂದೊಂದು ದಿನ ದೆಹಲಿಗೆ ಬಂದಂತಹ ಪರಿಸ್ಥಿತಿ ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಬರುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ತಜ್ಞರು ಕೊಟ್ಟಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಎಚ್ಚರಿಕೆಯನ್ನ ವಹಿಸಿ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ.